ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಗೆ ಬಂದ ಸೋಫಾದ ಮೇಲೆ ನನ್ನ ಮಾವನ ಮಗಳು ಮಲಗಿದ್ಲು. ಅವಳ ಸೆರಗು ಕೆಳಗೆ ಜಾರಿತ್ತು. ಈಗ ತಾನೇ ಅರಳಿದ ಕೆಂಪಾದ ಹೂವಿನ ರೀತಿ ಕಾಣಿಸ್ತಿದ್ಲು. ನಾನು ಅವಳ ಬಳಿಗೆ ಹೋಗಿ ಅವಳನ್ನು ಮುಟ್ಟಿದೆ. ಕರೆಂಟ್ ಶಾಕ್ ಹೊಡಿತು ನನಗೆ. ನಂತರ ಅವಳ ಮೇಲೆ ಹಾರಿದೆ. ಹಿಂದೆ ಮುಂದೆ ಯೋಚಿಸ್ದೆ. ಅವಳು ಕಣ್ಣು ಬಿಟ್ಲು. ಕಿರ್ಚೋದಕ್ಕೆ ಶುರು ಮಾಡಿದ್ಲು. ಅವಳ ಬಾಯಿನ ನಾನು ಒಂದು ಕೈಯಿಂದ ಹಿಡ್ಕೊಂಡು ಅವಳ ದೇಹದ ಸುಖವನ್ನು ತೆಗೆದುಕೊಳ್ಳೋದಕ್ಕೆ ಆರಂಭಿಸ್ದೆ. ಮೊದಲು ಅವಳು ನನ್ನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನ ಪಟ್ಲು. ನಂತರ ನನ್ನ ದೇಹದ ಬಿಸಿಗೆ ಅವಳು ಕರಗೋದ್ಲು. ಇಬ್ಬರು ಒಂದಾದ್ವಿ, ಒಂದೇ ಉಸಿರಲ್ಲಿ. ಹೇಗೆ ಇರುತ್ತೆ ಕತೆ ಅಂದರೆ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಸೊ ಕತೆನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳ್ತಾ ಹೋಗಿ. ಅವರಿಬ್ಬರು ಸೇರಿದ ಮೇಲೆ ಏನಾಯಿತು ಅನ್ನೋದು ಕತೆನಲ್ಲಿ ಗೊತ್ತಾಗುತ್ತೆ. ನನ್ನ ಹೆಸರು ಮೋಹನ್. ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು. ನಾನು ಮತ್ತು ಅಮ್ಮ ಅಜ್ಜಿ ತಾತನ ಜೊತೆ ಇದ್ದೀವಿ. ಅಪ್ಪ ಬಂದಾಗಲೆಲ್ಲ ಅಮ್ಮ ಜಗಳ ಮಾಡ್ತಾಳೆ. ನಾನು ಬರ್ತೀನಿ ನಿಮ್ಮ ಜೊತೆ, ನನ್ನ ಮಗ ಇನ್ನೂ ಎಷ್ಟು ದಿನ ಹಳ್ಳಿನಲ್ಲಿ ಓದೋದು ಅಂತ. ಅಂದರೆ ಇದಕ್ಕೆ ಒಪ್ಪೋದಿಲ್ಲ ನನ್ನಪ್ಪ. ಅಮ್ಮನನ್ನು ಯಾರು ನೋಡ್ಕೊಳ್ತಾರೆ, ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಿದ್ರು. ವಿಧಿ ಇಲ್ಲದೆ ಅಮ್ಮ ತನ್ನ ಆಸೆಗಳನ್ನು ಪಕ್ಕಕ್ಕಿಟ್ಟು ಅಜ್ಜಿ ತಾತನ ಸೇವೆ ಮಾಡ್ಕೊಂಡು ಹೋಗ್ತಿದ್ದಾಳೆ. ತುಂಬ ಒಳ್ಳೆಯವಳು ನನ್ನಮ್ಮ. ಮತ್ತು ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಅಜ್ಜಿ ಒಮ್ಮೊಮ್ಮೆ ಸಣ್ಣ ಬುದ್ಧಿ ತೋರಿಸ್ಬಿಡ್ತಾಳೆ. ಈ ಕೆಟ್ಟ ಪ್ರಪಂಚದಲ್ಲಿ ಎಷ್ಟು ಒಳ್ಳೆಯವರಾದರೂ ಜನರು ಅವರನ್ನು ಒಳ್ಳೆಯವರಾಗಿರೋದಕ್ಕೆ ಬಿಡೋದಿಲ್ಲ. ಅಂದರೆ ಅತ್ತೆ ಬಂದಾಗ ಅಜ್ಜಿ ಬದಲಾಗ್ಬಿಡ್ತಾಳೆ. ಅಮ್ಮಂಗೆ ತುಂಬ ಕಾಟ ಕೊಡ್ತಾಳೆ. ಮೊದಲು ಅಮ್ಮ ಹೇಳಿದ್ರು ಅಪ್ಪ ನಂಬ್ತಿರ್ಲಿಲ್ಲ. ನೀನು ನನ್ನ ಜೊತೆ ಸಿಟಿಗೆ ಬರಬೇಕು ಅಂತ ಅಮ್ಮನ ಮೇಲೆ ಚಾಡಿ ಹೇಳ್ತಿದ್ಯಾ. ನನ್ನಮ್ಮ ತುಂಬ ಒಳ್ಳೆಯವಳು. ಅವಳಷ್ಟು ಒಳ್ಳೆಯವಳನ್ನು ನಾನು ಪ್ರಪಂಚದಲ್ಲಿನೇ ನೋಡಿಲ್ಲ. ಇನ್ನೊಂದು ಮಾತು ನನ್ನ ಅಮ್ಮನ ಬಗ್ಗೆ ಹೇಳಿದ್ರೆ ನಿನ್ನ ಜೊತೆ ನಾನು ಬದುಕಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚಿಸ್ತೀನಿ. ಒಂದಿನ ನನಗೆ ಕೋಪ ಬಂದು ಎಲ್ಲ ವಿಷಯನೂ ಹೇಳೋದಕ್ಕೆ ಪ್ರಯತ್ನಿಸ್ದೆ. ಆದರೆ ಅಪ್ಪ, ನಿನ್ನಮ್ಮ ನಿನ್ನ ಮನಸ್ಸಲ್ಲಿ ಎಷ್ಟು ವಿಷ ತುಂಬಿಟ್ಟಿದ್ದಾಳೆ, ಅವಳು ಇಷ್ಟು ಕೆಟ್ಟವಳು ಇನ್ನೊಬ್ಬಳೇ ಇಲ್ಲ ಅಂತ 1 ತಿಂಗಳು ಊರಿಗೆ ಬಂದಿಲ್ಲ ನಮ್ಮನ್ನು ನೋಡೋದಕ್ಕೆ. ಅಮ್ಮ ಪ್ರತಿದಿನ ಅಳ್ತಿದ್ದಾಳೆ. ಆಗ ಅಜ್ಜಿ ಬೈತಾಳೆ, ನಿಮ್ಮಿಂದ ನನ್ನ ಮಗ ಬಂದಿಲ್ಲ ನನ್ನನ್ನು ನೋಡೋದಕ್ಕೆ, ನನಗೆ ನನ್ನ ಮಗ ಬೇಕು ಅಂತ ಯಾವಾಗಲೂ ಬೇಸರದಿಂದ ಅಜ್ಜಿ ಇರ್ತಿದ್ರು. ಮನೆಯಲ್ಲಿ ಎಲ್ಲರೂ ಬೇಸರದಿಂದ ಇರಬೇಕು. ಅಜ್ಜಿಗೆ ಬೇಸರ ಆದರೆ ತಾತ, ಆದರೆ ಅಜ್ಜಿ ಬಾಯಿಗೆ ಅವ್ರ ಬಾಯಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಜ್ಜಿ ಬಾಯಿ ಅಷ್ಟು ದೊಡ್ಡದು. ಅಕ್ಕಪಕ್ಕದ ಮನೆಯವರು ಬಂದು ರಂಪ ಮಾಡ್ತಾರೆ, ವಯಸ್ಸಾದ ಮುದುಕಿಗೆ ಯಾಕೆ ನೀವೆಲ್ಲ ಕಷ್ಟ ಕೊಡ್ತಿದ್ದೀರಾ ಅಂತ. ಈಗ ಜನರ ದೃಷ್ಟಿನಲ್ಲಿ, ನಂತರ ದೃಷ್ಟಿನಲ್ಲಿ ನಾನು ತಾತ ಅಮ್ಮ ಕೆಟ್ಟವರು. ಅಪ್ಪಂಗೆ ದಿನಗಳು ಕಳೆದಂತೆ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಅಮ್ಮ ದಿನ ಕಳೆದಂತೆ ದಪ್ಪಗಾಗ್ತಿದ್ದಾಳೆ. ಆ ಹುಡುಗಿ ಈ ಯೋಚನೆಯಿಂದ ರಾತ್ರಿ ಹೊತ್ತು ನಿದ್ರೆನೇ ಬರೋದಿಲ್ಲ, ಊಟನೂ ಸೇರೋದಿಲ್ಲ. ಅವಳ ದೇಹದಲ್ಲಿ ತುಂಬ ಬದಲಾವಣೆ ಆಗ್ತಿದೆ. ಇದರಿಂದ ಬೇಸತ್ತ ಅಮ್ಮ ಒಂದು ಹೊಸ ನಿರ್ಧಾರ ಮಾಡಿದ್ಲು. ಅದೇನು ಅಂದರೆ ಮನೇನ ಬಿಟ್ಟು ಹೋಗೋದು. ಅವ್ರ ಅಮ್ಮ ಮತ್ತು ಅಪ್ಪನ ಬಳಿ ಹೊರಟೋದ್ರು. ನೀನು ಬರೋದಾದರೆ ಬಾ, ಇಲ್ಲೇ ಅಜ್ಜಿ ತಾತನ ಜೊತೆ ಇದ್ದರೂ ಸರಿ ಅಂದಾಗ ನನಗೆ ಆಯ್ಕೆ ಬೇಡವಿತ್ತು. ಅಮ್ಮನ ಜೊತೆ ಹೋದೆ. ಪ್ರಪಂಚ ಆಗಿದ್ಲು ಅಮ್ಮ. ಅವಳು ಖುಷಿ ನೋಡಬೇಕು. ನನಗೆ ಬುದ್ಧಿ ಬಂದ ದಿನದಿಂದಲೂ ಅವಳ ಖುಷಿನ ನೋಡೇ ಇಲ್ಲ. ಅವಳಿಗಾಗಿ ನಾನು ಚೆನ್ನಾಗಿ ಓದೋದಕ್ಕೆ ಆರಂಭಿಸಿದೆ. ಈಗ ನಾನು 9ನೇ ತರಗತಿ. ಹಗಲು ರಾತ್ರಿ ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ. ಇದೇ ರೀತಿ ವರ್ಷವೂ ಚೆನ್ನಾಗಿ ಓದಿ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟನ್ನು ತಗೊಂಡೆ. ಫ್ರೀ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟಾಪ್ 1 ಕಾಲೇಜ್. ಇದರಿಂದ ಅಮ್ಮ ಖುಷಿಪಟ್ಲು. ಅಪ್ಪ ಸ್ವೀಟ್ನ ತಗೊಂಡು ಬಂದರು. ಅಪ್ಪ ನನ್ನ ನೋಡೋ ನೆಪದಲ್ಲಿ ಬರ್ತಾರೆ, ಆದರೆ ಅಮ್ಮ ಮಾತಾಡ್ಸೋದಿಲ್ಲ ಅಪ್ಪನನ್ನು. ಯಾಕಂದರೆ ಅಮ್ಮಂಗೆ ತುಂಬ ನೋವು ಮಾಡಿದ್ದಾರೆ. ನಾನು ಚಿಕ್ಕವನು, ನನಗಷ್ಟು ಗೊತ್ತಿಲ್ಲ. ಅಜ್ಜಿ ಮನೆಯಲ್ಲಿ ಆದಷ್ಟು ಅಮ್ಮ ದುಃಖದಲ್ಲಿ ಇದ್ದಿದ್ದು. ಅಪ್ಪ ಯಾವುದೇ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ. ಅಂದರೆ
ಅವ್ರ ಊರನ್ನು ಬಿಟ್ಟು ನಮ್ಮನೆಯಲ್ಲಿ ಸೆಟಲ್ ಆಗಿದ್ದಾರೆ. ನಿಧಾನವಾಗಿ ತಿಳಿತು. ಅತ್ತೆ ಅಮ್ಮನಿಗೆ ಕಷ್ಟ ಕೊಡ್ತಾ ಇದ್ದಿದ್ದೆ ಅಮ್ಮ ಮನೇನ ಬಿಟ್ಟು ಹೊರಟೋಗ್ಲಿ ಅಂತ. ಅವಳದ್ರಲ್ಲಿ ಸಕ್ಸಸ್ ಆದ್ಲು. ಅವಳಿಗೆ ಸ್ವಂತ ಮನೆ ಇರಲಿಲ್ಲ. ತೀರಾ ಬಡವ್ರ ಮನೆಗೆ ಮದುವೆ ಮಾಡಿದ್ರು. ಆದದ್ರಿಂದ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲಿಂದಲೋ ಬಂದ ನಮ್ಮ ಅತ್ತಿಗೆ ಯಾಕೆ ಬಾಳಬೇಕು, ನಾನೇ ಬದುಕ್ತೀನಿ ಅಂತ ಈ ಪ್ಲಾನ್ ಮಾಡಿದ್ಲು. ಅವರೆಲ್ಲ ಇದ್ದಿದ್ದರಿಂದ ಅಮ್ಮ ನನ್ನನ್ನು ಅಜ್ಜಿ ಮನೆಗೆ ಕಳಿಸ್ತಿರ್ಲಿಲ್ಲ. ಭಯ ನನಗೆ, ಅವ್ರಿಗೇನಾದರೂ ಕೆಟ್ಟದ್ದು ಮಾಡಿಬಿಟ್ರೆ ಅಂತ. ಅಮ್ಮನಿಗೆ ಅಪ್ಪ ಒಂದು ರೀತಿ ಮೂರ್ಖ ತಾಯಿ ಮತ್ತು ತಂಗಿ ಮಾತನ್ನು ಕೇಳಿಕೊಂಡು ತನ್ನ ಮುದ್ದಾದ ಸಂಸಾರನ ಮಣ್ಣಿಗೆ ಹಾಕ್ದ. ಅವನಿಗೀಗ ಅವನು ಬೇಕು, ಅವ್ರು ಬೇಕು. ಅಮ್ಮ ಹೇಳ್ತಾಳೆ, ನಾನು ಬರಬೇಕು ಅಂದರೆ ನೀನು ತಂಗಿ ಇರಬಾರ್ದು ಅಂತ. ಅದು ಸಾಧ್ಯ ಇಲ್ಲವಾದರೆ ನೀನು ಇಲ್ಲೇ ಇದ್ಬಿಡು. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಹಾಕ್ಕೊಡ್ತಾರೆ ಅಪ್ಪ ಅಂತ ಹೇಳ್ತಾಳೆ. ಅವ್ರ ಅಪ್ಪ ಅಮ್ಮನನ್ನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಅಮ್ಮ ಬೇಸರ ಮಾಡ್ಕೊಳ್ತಾಳೆ ಅಂತ. ಈಗ ದಾರಿ ಇಲ್ಲ, ಇರೋದು 3 ದಾರಿ. ನಾನು, ಅಮ್ಮ ಒಂದು ಕಡೆ, ಅಪ್ಪ ಒಂದು ಕಡೆ, ಅತ್ತೆ ಅಜ್ಜಿ ಒಂದು ಕಡೆ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗ್ತಿಲ್ಲ. ಇದೇ ಯೋಚನೆಯಲ್ಲಿ ನಾನು ಹಾಸ್ಟೆಲಲ್ಲಿ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದ್ದೆ. ಅಮ್ಮ ಯಾವಾಗಲೂ ಭಯ ಪಡ್ತಿದ್ಲು, ನನಗೆ ನೀನೇ ದಿಕ್ಕು, ಮೋಸ ಮಾಡಬಾರ್ದು, ಚೆನ್ನಾಗಿ ಓದು, ಕೆಲಸಕ್ಕೆ ಸೇರು ಅಂತ. ಇಂದು ನಾನು ಇಂಜಿನಿಯರಿಂಗ್ನ ಮುಗಿಸಿ ಮನೆಗೆ ಬಂದೆ. ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಇಟ್ಕೊಂಡಿದ್ದಾರೆ. ನಾನು ವರ್ಷವಾದ ಮೇಲೆ ಬಂದಿದ್ದೀನಿ ಮನೆಗೆ. ಅಂದರೆ ಅಮ್ಮ ತುಂಬ ಟೆನ್ಷನ್ನ ಇದ್ಲು. ಲಗೇಜ್ನ ರೂಮಲ್ಲಿ ಬಿಸಾಕ್ ಬಾ, ಹೋಗೋಣ ನಿಮ್ಮ ತಾತನ ಮನೆಗೆ, ನಿಮ್ಮ ಅಜ್ಜಿಗೆ ಸೀರಿಯಸ್ ಅಂತೆ, ನಿಮ್ಮ ಅಪ್ಪ ಅಳ್ತಿದ್ದಾರೆ. ಆಗ ನನಗೆ ಭಯ ಆಗಿ ಅಮ್ಮನ ಜೊತೆ ಹೋದೆ. ಅಮ್ಮನ ಬಳಿ ದಾರಿ ಉದ್ದಕ್ಕೂ ಕೇಳ್ತಾ ಇದ್ದೀನಿ, ಏನಾಯಿತು ತಾತನಿಗೆ, ಅಜ್ಜಿಗೆ ಅಂತ. ಆಗ ನಿಮ್ಮಪ್ಪ ಅಜ್ಜಿಗೆ ಅಂತ ತಾತನ ವಿಷಯ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ ಮೇಲೆ ತಿಳಿಯುತ್ತೆ ಅಂತ. ಈಗ ನನ್ನ ಎದೆ ನಿಜವಾಗ್ಲೂ ಹೊಡ್ಕೊಳ್ತಾ ಇದೆ. ನಾನು ಇಂಜಿನಿಯರ್ ಆಗಿದ್ದೀನಿ ಅಂತ ಅಜ್ಜಿ ತಾತನಿಗೆ ಹೇಳಿ ಅವ್ರ ಆಶೀರ್ವಾದನ ತಗೊಳ್ಬೇಕಾಗಿತ್ತು. ಆದರೆ ಅವರು ಅದರ ಅವಕಾಶನೇ ಮಾಡಿಕೊಡದೆ ಈ ಪ್ರಪಂಚನೇ ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಏನೋ ಅಂತ ದುಃಖ ಆಯಿತು. ನಾನು ಈ ರೀತಿ ಅಳ್ತಾ ಇದ್ದರೆ ಅಮ್ಮ, ನಾನಿನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕಾಗಿತ್ತು. ನಾನು ಅರ್ಜೆಂಟ್ ಮಾಡಿಬಿಟ್ನೇನೋ. ಏನು ಮಾಡಲಿ, ನಿಮ್ಮ ಅಜ್ಜಿ ಪ್ರತಿ ಸಲ ರಂಪ ಮಾಡಿ ಊರವರನ್ನು ಕರೆಸಿ ನ್ಯಾಯ ಪಂಚಾಯಿತಿ ಮಾಡ್ತಿದ್ರು. ಅವಿದ್ಯಾವಂತರು ಎಲ್ಲ ನನಗೆ ಬುದ್ಧಿವಾದ ಹೇಳ್ತಿದ್ರು. ಒಮ್ಮೊಮ್ಮೆ ಪಂಚಾಯಿತಿಯಲ್ಲಿ ಒಬ್ಬ ಮನುಷ್ಯನನ್ನು ಪಕ್ಕಕ್ಕೆ ಕರೆದು ಹೇಳ್ತಾನೆ, ನಿನ್ನ ಗಂಡ ನಿನಗೆ ಸುಖನೇ ಕೊಡೋದಿಲ್ಲ, ಪ್ರತಿದಿನ ಪೇಟನಲ್ಲಿನೇ ಇರ್ತಾನೆ, ನಿನಗೆ ಬೇಸರ ಏನು? ಆ ಬೇಸರಕ್ಕೆ ನಿನ್ನ ಅತ್ತೆ ಮಾವನ ಜೊತೆ ಜಗಳ ಆಡ್ತಿದ್ಯಾ? ಅವ್ರಿಗೆ ಕಾಟ ಕೊಡ್ತಿದ್ಯಾ? ನನ್ನ ಮನೆ, ನನ್ನ ಮನಸ್ಸು, ದೇಹ ಪ್ರತಿದಿನ ತೆರೆದಿರುತ್ತೆ, ನಿನಗಾಗಿ ಬಾ ಅಂತ ಕಣ್ಸನ್ನೆ ಮಾಡ್ದ. ನನ್ನ ಎದೆ ನಡುಗೋಯ್ತು. ಅಯ್ಯೋ, ನಾನು ಎಷ್ಟು ಪತಿವ್ರತೆಯಿಂದ ಇದ್ದರೂ ಜನರು ಈ ರೀತಿ ಮಾತಾಡ್ತಿದ್ದಾರಲ್ಲ, ಇದಕ್ಕೆಲ್ಲ ಕಾರಣ ನನ್ನ ಗಂಡ ಅಂತ ಕೋಪ ಬಂತು. ನಿನ್ನನ್ನು ಕರ್ಕೊಂಡು ನಾನು ನನ್ನ ಅಪ್ಪ ಅಮ್ಮನ ಮನೆಗೆ ಬಂದಿದ್ದು ಕೇವಲ ನಿನ್ನ ಅಜ್ಜಿ ತಾತನಿಗಾಗಿ. ನಾನೇನು ನಿರ್ಧಾರ ಮಾಡಿಲ್ಲ. ಅವ್ರ ಬೈಗುಳಗಳು ನನಗೇನು ಹೊಸದಾಗಿರಲಿಲ್ಲ. ಊರಿನ ನನ್ನ ಮೇಲೆ ಕಣ್ಣನ್ನು ಹಾಕ್ತಾಯಿದ್ರು. ಅವರೆಲ್ಲ ನೀನೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅವನು ತುಂಬ ಮರ್ಯಾದಸ್ಥ ಅಂತ ನನ್ನನ್ನು ಬೈದರು. ಅಮ್ಮ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡತ್ಲು. ನಾನು ಚಿಕ್ಕವನು ಅಂತ ಆಗ ಹೇಳಿಲ್ಲ, ಈಗ ಸತ್ಯನ ಹೇಳ್ತಿದ್ದಾಳೆ. ನಿಜವಾಗ್ಲೂ ನನಗೆ ಭಯ ಆಗ್ತಿದೆ. ಅಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ, ಅವಳದು ಏನು ತಪ್ಪು ಇಲ್ಲ. ಅಪ್ಪ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಆದರೆ ಅಪ್ಪ ಊರನ್ನೇ ಬಿಟ್ಟು ಹೊರಟೋಗಿದ್ರು. ತಮಗಿಷ್ಟವಾದ ಜಾಗ ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ದಾಗ ಊರಿಗೆ ಬರ್ತಿದ್ರು. ಆದರೆ ಪ್ರತಿದಿನ ಬದುಕೋ ಜನರಿಗೆ ಆ ಕಷ್ಟ ಏನು ಅಂತ ಅರ್ಥ ಆಗೋದು ಈಗ ನನಗೆ ಅಜ್ಜಿಯ ಮೇಲಾಗಲಿ ಅತ್ತೆ ಮೇಲಾಗಲಿ ಮೋಹ ಕಡಿಮೆ ಆಯಿತು. ಯಾಕಂದರೆ ವೈಯಕ್ತಿಕವಾಗಿ ಅವರೇನು ಒಳ್ಳೆಯವರಲ್ಲ. ಕಾರು ಮನೆ ಬಳಿ ನಿಂತಿತ್ತು. ನಾನು ಅಮ್ಮ ಭಯದಿಂದ ಕೆಳಗಿಳಿದು ಅಜ್ಜಿ ಮತ್ತು ತಾತ
ಕೇಕೆ ಹಾಕಿ ನಗ್ತಿದ್ದಾರೆ. ನಮ್ಮನ್ನು ಹೇಗೆ ಕರೆದಿದ್ದು, ನಾವಿಷ್ಟೊಂದು ಸಮಯ ಭಯಪಟ್ಟಿದ್ವಿ ಅಂತ ಇಬ್ರಿಗೂ ಬೇಸರ ಆಯಿತು. ಆಗ ಅತ್ತೆ ಹೇಳ್ತಾಳೆ, ಒಳಗೆ ಬನ್ನಿ, ಎಷ್ಟು ವರ್ಷವಾದ ಮೇಲೆ ಬರ್ತಾ ಇದ್ದೀರಾ ಅಂತ ನನಗೆ ಮತ್ತು ಅಮ್ಮನಿಗೆ ಆರತಿ ಮಾಡ್ತಿದ್ದಾಳೆ. ನನಗನ್ನಿಸ್ತು ಏನೋ ದೊಡ್ಡ ಸ್ಕೆಚ್ಚೇ ಹಾಕಿದ್ದಾರೆ. ಇಲ್ಲ ಅಂತಂದರೆ ನನ್ನನ್ನು ಅಮ್ಮನ್ನ ಕರೆಸ್ತಿರ್ಲಿಲ್ಲ. ಅಮ್ಮ ತಡೆಯೋಕ್ಕಾಗದೆ ಕೇಳೇ ಬಿಟ್ಲು, ಸತ್ಯ ಹೇಳಬೇಕು, ಯಾಕೆ ಸುಳ್ಳು ಹೇಳಿ ನಮ್ಮನ್ನು ಕರೆಸಿದ್ದು ಅಂತ. ಆಗ ಅಜ್ಜಿ ತಾತ ನಾವೇನು ಸುಳ್ಳು ಹೇಳಿಲ್ಲ, ಯಾವ ಸುಳ್ಳು ಯಾವ ಸತ್ಯ ಅಂದಾಗ ಅತ್ತೆ ಹೇಳ್ತಾಳೆ, ನಾನೇ ನನ್ನ ಮಗಳು ಫೋನ್ ಮಾಡಿಸಿದ್ದು ನಿನಗೆ ಸೀರಿಯಸ್ ಆಗಿದೆ ಅಂತ. ಇಲ್ಲ ಅಂತಂದರೆ ನೀನು ಮುದ್ದಿನ ಸೊಸೆ ಯಾಕೆ ಬರ್ತಾಳೆ ಅಲ್ವಾ, ಅವಳು ದೊಡ್ಡ ಮಾರಾಣಿ, ನಿನ್ನನ್ನು ಕೆಲಸದವಳ ಥರ ಇಟ್ಕೊಂಡಿದ್ದಾಳೆ ಅಂತ ಚೆನ್ನಾಗಿ ನನ್ನ ಅತ್ತೆ ಅಜ್ಜಿನ ಬೈತಿದ್ದಾಳೆ. ಅಪ್ಪನೂ ಕೂಡ ಬಂದರು. ಆಗ ಅತ್ತೆ ಹೇಳ್ತಾರೆ, ಓಹೋ ಎಲ್ಲರೂ ಬನ್ನಿ ಒಳಗೆ ಅಂತ ಹಾಲಲ್ಲಿ ಕೂರಿಸ್ಕೊಂಡು ನಮ್ಮ ಫಾರ್ಮ್ ಹೌಸನ್ನು ಮಾರಿಬಿಡೋಣ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಎಲ್ಲರೂ ಸಹಿನೂ ಬೇಕು, ಅದಕ್ಕಾಗಿ ನಮ್ಮನ್ನು ಕರೆಸಿದ್ರು. ನಾನು ಚಿಕ್ಕವನಾದ ಸಮಯದಿಂದನೂ ಕೂಡ ಅಜ್ಜಿ ಮಾರೋಣ ಅದನ್ನು ಅಂತ ಹೇಳ್ತಿದ್ದಾಳೆ. ಆದರೆ ಅಪ್ಪ ತಾತ ಒಪ್ತಿರ್ಲಿಲ್ಲ. ಈಗ ತಾತನ್ನೂ ಬಲವಂತದಿಂದ ಒಪ್ಪಿಸಿದ್ದಾರೆ. ಅಪ್ಪಂಗೆ ಈ ವಿಷಯನೇ ಗೊತ್ತಿಲ್ಲ. ಅಪ್ಪ ಕೋಪ ಮಾಡಿಕೊಂಡು ರೂಮಿನ ಬಾಗಿಲನ್ನು ತುಂಬ ಗಟ್ಟಿಯಾಗಿ ಹಾಕ್ಕೊಂಡು ಜೋರಾಗಿ ಹೋದರು. ಇಷ್ಟು ಕೋಪ ಹೊರಗೆ ಬಂದೇ ಇರಲಿಲ್ಲ ಅಂತ. ಅಪ್ಪನಿಗೆ ಸಂಬಳ ಕಡಿಮೆ ಇರೋದ್ರಿಂದ ಇನ್ನು ಜೀವನದಲ್ಲಿ ಇವರ ಆಸ್ತಿನ ಸಂಪಾದನೆ ಮಾಡೋದು ಕಷ್ಟ. ಅದು ಇದ್ದರೆ ಕಾಲಕ್ಕೆ ಆಧಾರವಾಗುತ್ತೆ ಅಂದರೆ ಅತ್ತೆ ಅದಕ್ಕೂ ಕಣ್ಣು ಹಾಕಿದ್ದಾರೆ. ಈಗ ಏನು ಮಾಡೋದು ತಿಳಿತಿಲ್ಲ. ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ಅಮ್ಮನಿಗೆ ಇಲ್ಲಿ ಬಂದ ಮೇಲೆ ಪುನಃ ತಲೆನೋ ಶುರುವಾಯಿತು. ರಾತ್ರಿ ಎಲ್ಲರೂ ಒಂದೊಂದು ರೂಮಲ್ಲಿ ನಿದ್ರೆ ಮಾಡಿದ್ವಿ. ಯಾರಿಗೂ ಸಮಾಧಾನ ಇಲ್ಲ, ನಿದ್ರೆ ಸರಿಯಾಗಿ ಬರ್ತಿಲ್ಲ. ಬೆಳಗಾದಾಗ ಅಮ್ಮ ಎಲ್ಲರನ್ನೂ ಮನೆ ದೇವ್ರಿಗೆ ಕರ್ಕೊಂಡು ಹೋದ್ಲು. ನನ್ನನ್ನು ಕರೆದ್ಲು. ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿದೆ. ನನಗೆ ತುಂಬ ಫೀವರ್, ನೆಕ್ಸ್ಟ್ ವೀಕ್ ನಾನು ಹೊರಡೋಣ ಅಮ್ಮ, ನಾನು ಮತ್ತು ನೀನು ಇಬ್ಬರೇ, ನಾನು ಡ್ರೈವ್ ಮಾಡ್ತೀನಿ ಅಂದಾಗ ಅಪ್ಪ ತುಂಬ ಕೋಪದಿಂದ ನನ್ನ ಕಡೆ ನೋಡ್ತಿದ್ರು. ಇವನಿಗೆ ಕೇವಲ ಅಮ್ಮ ಮಾತ್ರ, ನಾನು ಬೇಡ ಅನ್ನೋ ರೀತಿ ಇತ್ತು ಅವ್ರ ಮುಖ. ನಾನು ಹೋಗಿ ಚೆನ್ನಾಗಿ ಗಟ್ಟಿಯಾಗಿ ನನ್ನ ಬೆಡ್ಶೀಟ್ನ ಒದ್ಕೊಂಡು ಮಲ್ಕೊಂಡೆ. ತುಂಬ ಸಮಯ ಆದಮೇಲೆ ಫ್ರೆಶ್ ಆಗಿ ಊರನ್ನು ನೋಡೋಣ ಅಂತ ಹೊರಗೆ ಹೋದೆ. ನಾನು ಚಿಕ್ಕ ಇದ್ದಾಗ ಇಲ್ಲೆಲ್ಲ ತಿರುಗಾಡ್ತಾ ಇದ್ದಿದ್ದು. ಅಮ್ಮ ಇದ್ದಾರೆ, ಇಲ್ಲೆಲ್ಲ ಬರೋದಕ್ಕೆ ಬಿಡ್ತಾನೇ ಇರಲಿಲ್ಲ. ಚೆನ್ನಾಗಿ ಊರೆಲ್ಲ ಸುತ್ತಿ ಮನೆಗೆ ಬಂದೆ. ಆದರೆ ಮನೆ ಬಾಗಿಲು ತೆಗೆದಿತ್ತು. ನಾನು ಲಾಕ್ ಮಾಡ್ಕೊಂಡು ಹೋದೆ. ಅದೇಗೆ ತೆಗೆದಿದೆ ಅಂತ ಬಂದಾಗ ಸೋಫಾ ಮೇಲೆ ಒಂದು ಸೌಂದರ್ಯ ರಾಶಿನೇ ಮಲ್ಕೊಂಡಿತ್ತು. ಅವಳ ನತ್ತೆ ಮಗಳು ಸಿಂಗಾರಿ. ಅವಳು ಸೆರಗು ಕೆಳಗಡೆ ಜಾರಿದೆ, ಲಂಗ ದಾವಣಿ ಹಾಕಿದ್ದಾಳೆ. ಅಲ್ಲದೆ ಅವಳ ಲಂಗ ಮಂಡಿಯಿಂದ ಮೇಲೆ ಎತ್ಬಿಟ್ಟಿದ್ದಾಳೆ. ನನ್ನನ್ನು ಆಕರ್ಷಣೆ ಮಾಡ್ತಿದೆ ಅದು. ನನಗೆ ನಿಜವಾಗ್ಲೂ ಅವಳನ್ನು ನೋಡಿ ಮುದ್ದಾಡಬೇಕು ಅಂತ ಅನ್ನಿಸ್ತು. ರೂಮ್ಗೆ ಹೊರಟೋದೆ ನಾನು ಮುಂದೆ ಬಾಗಿಲನ್ನು ಹಾಕಿ. ಆದರೆ ಅವಳ ದೇಹ ನನ್ನ ಕಣ್ಣನ್ನು ತುಂಬಿದ ಮೇಲೆ ನಾನು ಪುನಃ ಯಾವ ರೀತಿ ಈಗ ಹೊರಗೆ ಹೋಗೋದಕ್ಕೆ ಸಾಧ್ಯ ಅಥವಾ ರೂಮ್ಗೆ ಹೋಗೋದಕ್ಕೆ ಸಾಧ್ಯ? ಅವಳ ಬಳಿ ಬಂದು ಅವಳನ್ನು ಮುಟ್ಟಿದೆ. ನಂತರ ಅವಳ ಎರಡೂ ಕೆನ್ನೆಗಳನ್ನು ಎಳ್ಕೊಂಡು ಮುತ್ಕೊಡೋದಕ್ಕೆ ಪ್ರಾರಂಭಿಸ್ದೆ. ಅವಳಿಗೆ ಎಚ್ಚರ ಆಯಿತು. ಕಿರ್ಚೋದಕ್ಕೆ ಶುರು ಮಾಡಿದ್ಲು. ಅವಳ ಬಾಯಿನ ಒಂದು ಕೈಯಲ್ಲಿ ಹಿಡ್ಕೊಂಡು ಅವಳ ದೇಹದ ಪ್ರತಿ ಭಾಗಕ್ಕೂ ಮುತ್ತು ಕೊಡೋದಕ್ಕೆ ಆರಂಭಿಸ್ದೆ. ಅಷ್ಟೇ, ಅವಳು ನರಳಾಡೋದನ್ನು ನಿಲ್ಲಿಸಿ ಅವಳನ್ನು ನನಗೆ ಅರ್ಪಿಸ್ಕೊಳ್ಳೋದಕ್ಕೆ ಆರಂಭಿಸಿದ್ಲು. ಇಬ್ಬರು ತುಂಬ ಸಮಯ ಅದೇ ರೀತಿ ಮಲಗಿದ್ವಿ. ಅವಳ ಬಿಸಿ ದೇಹ, ನನಗೆ ನನ್ನ ಬಿಸಿ ದೇಹ, ಅವಳಿಗೆ ಒಂಥರ ರೋಮಾಂಚನ ಆಗ್ತಿತ್ತು. ನಾವು ಸುಖನ ತಗೊಳ್ತಾ ಇದ್ವಿ. ಮನೆಯ ಬೆಲ್ಲನ್ನು ಯಾರೋ ಹೊಡೆದ್ರು. ಇನ್ನು 2 ನಿಮಿಷ ಇದ್ದಿದ್ದು ಕೂಡ ನಾವಿಬ್ಬರು ಒಂದಾಗ್ಬಿಡ್ತಿದ್ವಿ. ಏನು, ನಂಗೆ ನಿಜವಾಗ್ಲೂ ಕೂಡ ಡೋರ್ನ ತೆಗಿಯೋದಕ್ಕೆ ಇಷ್ಟ ಇಲ್ಲ, ಆದರೆ ತೆಗಿಲೇಬೇಕಿತ್ತು. ಅವಳನ್ನು ರೂಮಿಗೆ ಕಳಿಸ್ದೆ. ಬಾಗಿಲು ತೆಗೆದ ತಕ್ಷಣ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಅಳ್ತಿದ್ದಾಳೆ. ನನ್ನ ಪುಟ್ಟ ಕಂದ ದೊಡ್ಡವನಾಗಿದ್ದಾನೆ, ನಾನು ಮರ್ತೇ ಬಿಟ್ಟಿದ್ದೆ. ಹೇಳಮ್ಮ, ಒಬ್ರಿಗೊಬ್ರು ಸರಿಯಾಗಿ ಮಾಡ್ತೀನಿ. ನಾನು ಚಿಕ್ಕವನಾಗಿದ್ದಾಗ ನಿನಗೆ ತೊಂದರೆ ಮಾಡ್ತಿದ್ರು, ಆದರೆ ಈಗ ನಾನು ದೊಡ್ಡವನು.
ನೀನು ಯಾವುದಕ್ಕೂ ಅಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದೆ. ಆಗಮ್ಮ ಇನ್ನೂ ಜೋರಾಗಿ ಅಳ್ತಿದ್ದಾಳೆ. ಅಪ್ಪ ಹೇಳ್ತಾರೆ, ನಿನಗೂ ಮತ್ತು ನಿನ್ನ ಅತ್ತೆ ಮಗಳಿಗೂ ಮದುವೆ ಅಂತೆ. ಅಮ್ಮ ಹೇಳ್ತಿದ್ದಾಳೆ, ನನಗಿಷ್ಟ ಇಲ್ಲ. ನಿನ್ನ ಅತ್ತೆ ಮಗಳು ಕೇವಲ PUC ಅಷ್ಟೇ ಓದಿರೋದು. ನೀನು ಅಷ್ಟೊಂದು ಓದಿದೆಯಾ? ಮದುವೆ ಅಂದರೆ ಏನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ತಿಳಿತಿಲ್ಲ. ಆದರೆ ನಿನ್ನ ಜೊತೆ ಮದುವೆ ಅಂತ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ದೇವಸ್ಥಾನದಲ್ಲಿ ನಿಶ್ಚಿತಾರ್ಥ ಡೇಟನ್ನು ಕೂಡ ಮದುವೆ ಡೇಟನ್ನು ಅರ್ಚಕರ ಬಳಿ ಹಾಕಿಸ್ಕೊಂಡು ಬಂದ್ವಿ. ಅಮ್ಮ ರೂಮ್ಗೆ ನನ್ನನ್ನು ದರದರ ಅಂತ ಎಳ್ಕೊಂಡು ಹೋಗಿ ರೂಮ್ನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದ್ಲು. ನೀನು ನಿನ್ನ ಅತ್ತೆ ಮಗಳನ್ನು ಮದುವೆ ಆಗಲೇಬೇಕು ಅಂತ ಹಠ ಮಾಡಿದ್ಲು. ಅಮ್ಮ, ನೀನು ಹೇಳ್ದಾಗ ಕೇಳ್ತೀನಿ ವಿಷಯ ಅಂದಾಗ, ಅವಳು ಚಿಕ್ಕವಳಾದ ದಿನದಿಂದಾನೂ ನಿನ್ನನ್ನು ಪ್ರೀತಿ ಮಾಡ್ತಿದ್ಲಂತೆ. ನಿನ್ನೆ ರಾತ್ರಿ ಅವಳು ನಿನ್ನ ಫೋಟೋನ ಫೋನ್ನಲ್ಲಿ ನೋಡ್ತಾ ಅಳ್ತಿದ್ಲು. ಅವಳ ಪ್ರಕಾರ ಅವಳಮ್ಮ ತುಂಬ ಕೆಟ್ಟವಳು. ಅವಳ ಕೆಟ್ಟತನದಿಂದ ಮತ್ತು ಅವಳ ಸಂಬಂಧ ಎಂದಿಗೂ ಒಂದಾಗೋದಿಲ್ಲ ಅಂತ. ಆ ಮಾತನ್ನು ಕೇಳಿಸ್ಕೊಂಡ್ಮೇಲೆ ನನಗನ್ನಿಸ್ತು ಅವಳು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಅಂತ. ಅವಳು ನಾನು ಸಾಕಿದ ಮಗು, ನಾನು ಎತ್ತಾಡಿಸಿದ ಮಗು, ನನ್ನ ಸೊಸೆ ಅಂದರೆ ಎಲ್ರಿಗಿಂತ ಹೆಚ್ಚಿಗೆ ನನಗೆ ಖುಷಿಯಾಗತ್ತೆ. ಮದುವೆಗೆ ಒಪ್ಕೋ ಅಂದಾಗ ನಾನು ಅಮ್ಮನ್ನ ತಪ್ಕೊಂಡೆ ತುಂಬ ಖುಷಿಯಿಂದ. ನಿನ್ನ ಖುಷಿನೇ ನನ್ನ ಖುಷಿ ಅಮ್ಮ, ಮದುವೆ ಆಗ್ತೀನಿ ಅಂತ. ಅಷ್ಟರಲ್ಲಿ ಮಗಳು ಬಂದಳು ನಾಚ್ಕೊಳ್ತಾ. ಆಗಮ್ಮ ಅವಳನ್ನು ನನ್ನ ಬಳಿ ಕರ್ಕೊಂಡು ಬಂದು ಹೇಳ್ತಾಳೆ, ನನ್ನ ಮಗನ ಚೆನ್ನಾಗಿ ಸಾಕಿ ನಿನಗೆ ಕೊಟ್ಟಿದ್ದೀನಿ, ಅವನನ್ನು ಚೆನ್ನಾಗಿ ನೋಡ್ಕೊಳ್ತೀಯಾ ಅಂತ. ಅವಳ ನಾಚಿಕೆಯಿಂದ ಅಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡ್ಳು. ನಾನು ಕೂಡ ಅಮ್ಮನ್ನ ತಪ್ಕೊಂಡೆ. ಮೂವರು ಒಬ್ರನ್ನೊಬ್ಬರು ತಪ್ಕೊಂಡ್ವಿ. ಅಷ್ಟೇ ಅಲ್ಲ, ಅಮ್ಮ ಹೇಳ್ತಾಳೆ, ನಾನು ಮತ್ತು ನೀನು ಎಲ್ಲೂ ಹೋಗೋದಿಲ್ಲ. ನಾವು ಇಲ್ಲೇ, ನಿನ್ನ ಕೆಲಸ ಎಲ್ಲಿ ಸಿಗುತ್ತೆ, ಯಾವ ಊರಲ್ಲಿ, ಅಲ್ಲಿಗೆ ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗು. ನಾನು ನಿಮ್ಮ ಅಜ್ಜಿ ತಾತ ಅಪ್ಪನನ್ನು ನೋಡ್ಕೊಳ್ತೀನಿ. ಅಪ್ಪ ರಿಟೈರ್ಮೆಂಟನ್ನು ತಗೊಳ್ತಿದ್ದಾರಂತೆ. ಅವರಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ವಂತೆ. ಈ ಟೆನ್ಷನ್ನಲ್ಲಿ ಅತ್ತೆ ಅಂದಾಗ ಅತ್ತೆ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿರ್ತಾರೆ. ಅದೇ ನಾವು ಕಾಳಪ್ಪಂಗೆ ಬಾಡಿಗೆ ಕೊಟ್ಟಿರೋ ಮನೆಯಲ್ಲಿ. ಅದಕ್ಕೆ ಅವರು ಒಪ್ಪಿದ್ದಕ್ಕೆ ಅವ್ರ ಮಗಳನ್ನು ನಮ್ಮನೆ ಸೊಸೆ ಮಾಡಿಕೊಂಡಿರೋದು. ನಿಜವಾಗ್ಲೂ ಅಮ್ಮನ ಮಾತಿಗೆ ನಾನು ಖುಷಿಪಟ್ಟೆ. ಅಮ್ಮ ಎಷ್ಟು ಬುದ್ಧಿವಂತೆ, ಎಷ್ಟು ಚೆನ್ನಾಗಿ ಎಲ್ಲನೂ ಹ್ಯಾಂಡಲ್ ಮಾಡಿದ್ದಾಳೆ ಅಂತ. ನಾನು ಅತ್ತೆ ಮಗಳ ಜೊತೆ ಅರ್ಧಂಬರ್ಧ ಮಾಡಿದ್ದ ನನ್ನ ಕೆಲಸನ ಸಂಪೂರ್ಣ ಮಾಡೋದಕ್ಕೆ ಮೊದಲ ರಾತ್ರಿಯಲ್ಲೇ ಅಂತ ಅಂದ್ಕೊಂಡು ಆ ಕ್ಷಣನ ನೆನ್ಕೊಂಡು ಕೆಂಪಾದೆ. ಕತೆ ಎಲ್ಲಿಗೆ ಮುಗಿಯುತ್ತೆ? ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆದರೆ